ज़मीर अहमद ख़ान न सिर्फ चामराजपेट के एमएलए हैं बल्कि इन लोगों के मददगार और हमदर्द भी हैं। 13 दिन पहले चलवादी पाड़ा के वार्ड नंबर 138 के अंजनैया गार्डन के रहने वाले अजीत और रक्षित नौजवान सड़क हादसे का शिकार हुए थे। इसके बाद इन्हें विक्टोरिया अस्पताल दाखिल कराया गया। डॉक्टर ने कहा कि इन्हें मज़ीद इलाज के लिए, ऑपरेशन के लिए इन्हें मल्टी स्पेशलिटी अस्पताल में दाखिल किया जाना चाहिए। ऐसे में इन लोगों के पास माली तौर पर ये कमज़ोर थे, बहुत मजबूर थे। ऐसे वक्त में अजीत और रक्षित की फैमिली बहुत ज़्यादा मजबूर होने की वजह से ज़मीर अहमद ख़ान ने 2 लाख रुपये अस्पताल में जमा करके इन्हें प्राइवेट हॉस्पिटल में दाखिल कराया। ज़मीर अहमद ख़ान ने वायदा किया कि जितना भी खर्च आएगा वो खुद उठाएंगे। आखिरकार इन्होंने दूसरी किस्त में 4 लाख और मज़ीद पूरा इलाज होने तक इन्हें 9 लाख का पूरा खर्च ज़मीर अहमद ख़ान ने अपने ज़ाती तौर पर दिया। अजीत और रक्षित के वालिदैन का कहना है कि हमारे रिश्तेदारों ने भी ऐसे वक्त में हमारा साथ छोड़ दिया था। ऐसे वक्त में ज़मीर अहमद ख़ान ने हमारे हाथ को थामा और हमारी मदद की। इन दोनों बच्चों की जान बचने की वजह ज़मीर अहमद ख़ान है। ನಿಮ್ದು ರಿಕವರಿ ಆಗ್ತಾರಂತೆ ಮುಂಚೆಂಗಿಲ್ಲ ರಿಕವರಿ ಆಗ್ಬಿಟ್ಟವರು ಆಗಿದ್ದು ಒಳ್ಳೇದಾಗಿದೆ ಸ್ವಲ್ಪ ಡಾಕ್ಟರ್ ಬಂದ ಆಯ್ತು ಅಲ್ಲಿ ಬಾ ಅಲ್ಲಿ ಬರ್ತೀನಿ ಆಚೆ ಬರ್ತೀನಿ ಎಲ್ಲೇ ಹೊರಗೆ ಬಿಡು ಅದು ಕೊಡೋದು ಮಾಮ 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 ಸ್ವಲ್ಪ ದಿಂದ ಬಾ ಈಗ ಲಕ್ಷ ಕಟ್ಟಬೇಕು ಮಾಮ ತಗೊಳ್ಳಮ್ಮ ಕೊಡು 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 ಕೊಡಪ್ಪ ಆಗ್ತಾರಂತೆ ಮುಂಚೆಂಗಿಲ್ಲ ರಿಕವರಿ ಆಗ್ಬಿಟ್ಟವನೇ ರಿಕವರಿ ಇವ್ನು ಸ್ವಲ್ಪ ಭಾಳ ಫಾಸ್ಟ್ ರಿಕವರಿ ಆಗ ನಿಮ್ಮ ಮಗನೂ ರಿಕವರಿ ಆಗ್ಬಿಟ್ಟವನೆ ಒಂದು 3 ದಿನ ಅವನು ಸ್ಟೇಬಲ್ ಆಗ್ತಾನೆ ಏನಾಗಬೇಕು ಅವನಿಗೆ ಸಾಹೇಬರು ತುಂಬ ಚೆನ್ನಾಗಿರ್ಬೇಕು, ದೇವ್ರು ಅವ್ರನ್ನ ಚೆನ್ನಾಗಿಟ್ಟಿರ್ಬೇಕು. ಇನ್ನು 2 ಜೀವ ಕೊಟ್ಟಿರೋರು ಅವರು ಚೆನ್ನಾಗಿಟ್ಟಿರ್ಬೇಕು ದೇವ್ರು. ಆಕ್ಸಿಡೆಂಟ್ ಆಗಿತ್ತು ಸರ್. ಇಬ್ಬರು ಮಕ್ಕಳಿಗೂ, ಫ್ರೆಂಡು ಮತ್ತು ನನ್ನ ಮಗ ಇಬ್ಬರು ಹೋಗ್ಬಿಟ್ಟು ದೊಡ್ಡ ಪ್ರಾಬ್ಲಮ್ ಸರ್. ತಲೆಯಲ್ಲಿ ತುಂಬ ಪ್ರಾಬ್ಲಮ್ ಆಗಿ ಆಪ್ರೇಷನ್ ಮಾಡಿದ್ದಾರೆ ಇಬ್ರಿಗೂ. ಆದರೆ ನಮ್ಮ ಸ್ವಂತದಾರೆ ನಮ್ಮನ್ನು ಕೈ ಬಿಟ್ಟಿದ್ರು ಸರ್. ನಮ್ಮ ಹತ್ರ 1 ರೂಪಾಯಿ ಇಲ್ಲ. ಕನಕಣ್ಣ ಅನ್ನೋರು ಬಂದ್ಬಿಟ್ಟು ನಮಗೆ 25,000 ರೂಪಾಯಿ ಇಷ್ಟೇ ಇರೋದಮ್ಮ ನನ್ನ ಹತ್ರ ಅಂದ್ಬಿಟ್ಟು ಅವರು ನಾನು ಎಷ್ಟಾದರೂ ನಾನು ನೋಡ್ಕೊತೀನಿ ಅಂತ ಅವರು ಹೇಳಿದರು. ಆದ್ರೂ ಅವ್ರ ಮೂಲವಾಗಿ ಜಮೀರ್ ಸರ್ಗೆ ಗೊತ್ತಾಯಿತು. ಅವರು ನಾನು ಎಷ್ಟಾದರೂ ನಾನು ನೋಡ್ಕೊತೀನಮ್ಮ, ನೀವು ಬೇಜಾರು ಮಾಡಬೇಡಿ ಅಂತ ಇವತ್ತೂ 4 ಲಕ್ಷ ಕಟ್ಬಿಟ್ಟೋಗೋರೆ. ಮುಂಚೆನೂ ಕಟ್ಟಿದ್ರು 2 ಲಕ್ಷ. ಇನ್ಮೇಲೆ ಎಷ್ಟಾಗುತ್ತೋ ನಾವು ನೋಡ್ಕೊತೀವಿ, ಧೈರ್ಯವಾಗಿರಿ, ಮಗು ಚೆನ್ನಾಗಿದ್ದಾನೆ ಇವಾಗ ಅಂತ ಹೇಳ್ಬಿಟ್ಟೋದ್ರು ಸರ್. ಇವಾಗ ವೀಲ್ ಚೇರಲ್ಲಿ ಕುಂಡ್ರಿಸೋರೆ ಸರ್. ನನ್ನ ಮಗುಗೆ ಇಷ್ಟು ದಿನ ಏನು ಇರಲಿಲ್ಲ, ಇವತ್ತು ವೀಲ್ ಚೇರಲ್ಲಿ ಕುಂಡ್ರಿಸೋರೆ, ಚೆನ್ನಾಗಿದ್ದಾನೆ ಸರ್. ಈಗ 13 ದಿವಸ ಆಗಿತ್ತು ಸರ್. ಇವತ್ತಿಗೆ 13 ದಿವಸ ಆಯಿತು ಸರ್. ಸಾಹೇಬರು ತುಂಬ ಚೆನ್ನಾಗಿರ್ಬೇಕು, ದೇವ್ರು ಅವ್ರನ್ನ ಚೆನ್ನಾಗಿಟ್ಟಿರ್ಬೇಕು. ಇನ್ನು 2 ಜೀವ ಕೊಟ್ಟಿರೋರು ಅವರು ಚೆನ್ನಾಗಿಟ್ಟಿರ್ಬೇಕು ದೇವರು. ಒಂದು ಧೈರ್ಯ ಬಂದಿದೆ ಸರ್. ಒಂದು ಧೈರ್ಯ ಅವ್ರು ಹೇಳಿದ್ದಾರೆ, ನಮಗೆ ಧೈರ್ಯ ಹೇಳಿದ್ದಾರೆ, ನಿಮ್ಮ ಮಗ ಬರ್ತಾನೆ ಅಂದ್ಬಿಟ್ಟು. ಅದೊಂದು ನಂಬಿಕೆ ಇದೆ ನಮಗೆ. ಆವತ್ತು ಕಂಡೀಷನ್ ನೋಡೋ ನನ್ನ ಮಗನಿಗೆ ಗ್ಯಾರಂಟಿ ಇರಲಿಲ್ಲ. ಇವತ್ತು 2 ದಿನದಿಂದ ಕಣ್ಣು ಬಿಡ್ತಾ ಇರೋದ್ರಿಂದ ಸ್ವಲ್ಪ 1% ಸಮಾಧಾನ ಆಗಿದೆ. ಇವತ್ತು ಇವ್ರು ಬಂದು ಹೇಳಿರೋದ್ರಿಂದ ಇನ್ನೂ ಸ್ವಲ್ಪ ಸಮಾಧಾನ ಆಗಿದೆ. ಅವ್ರು ದುಡ್ಡು ಕೊಟ್ಟು ಇವಾಗ ಹೆಲ್ಪ್ ಮಾಡೋದ್ರಿಂದ ಸ್ವಲ್ಪ ಇನ್ನೂ ಅದೊಂದು ಕಡೆ ನಮಗೆ ಸಮಾಧಾನ ಆಗ್ತಾ ಇದೆ. ಅವರೇ ಹಾಸ್ಪಿಟ್ಲ್ ಖರ್ಚೆಲ್ಲ ಅವರೇ ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಫಸ್ಟೂ 2 ಲಕ್ಷ ಕೊಟ್ಟಿದ್ದಾರೆ ಇಬ್ಬರಿಗೂ, ಇವಾಗೂ 2 ಲಕ್ಷ ಕೊಟ್ಟಿದ್ದಾರೆ. ಇನ್ನು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲನೂ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಸಾರ್, ಹೇಳಿದ್ದಾರೆ. ಅವ್ರ ದುಡ್ಡು ನಮ್ಮ ಮಕ್ಕಳನ್ನ ಉಳಿಸ್ಕೊಡ್ತಾ ಇದ್ದಾರೆ ಅಂದರೆ ಅದು ಅವ್ರಿಗೇನು ಹೇಳಿದ್ರು ಕಡಿಮೆನೇ. ನಾವು ಮೇನ್ ಮಕ್ಕಳಲ್ವಾ, ಅವ್ರಿಗೆ ಏನು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ನಮ್ಮ ಸಿಂಟು ರಕ್ಷಿತಿಗೆ 22 ವರ್ಷ, ಅಜಿತ್ತಿಗೆ 23 ವರ್ಷ. ಈಗ ಒಂದು 13 ದಿನಕ್ಕೆ ಮುಂಚೆ ಒಂದು ಘಟನೆ ಆಯಿತು. ನಮ್ಮ 138 ವಾರ್ಡ್ ಚಲವಾದಿಪಾಳ್ಯ ವಾರ್ಡಲ್ಲಿ ಗೂಡ್ಶೆಟ್ ರೋಡಲ್ಲಿ ನಮ್ಮ ಇಬ್ಬರು ನಮ್ಮ ಮನೆ ಪಕ್ಕ ಇರೋರು, ಅದಕ್ಕೆ ಪಕ್ಕ ಇರೋರು ಮನೆ ನಮ್ಮ ಹುಡುಗರೇ ಆಕ್ಸಿಡೆಂಟ್ ಆದರು ಅಂತ ನಮಗೆ ಹೇಳಿದ್ರು. ಅಜಿತ್ತು ಆಮೇಲೆ ರಕ್ಷಿತ್ ಕುಮಾರ್ ಅಂತ ಇಬ್ಬರು ಚಿಕ್ಕ ಹುಡುಗರೇ. ಏನೋ ಎಲ್ಲೋ ಹೋಗೋಂಗೆ ಬೆಳಿಗ್ಗೆ ಜಮಾನೆ ಆಕ್ಸಿಡೆಂಟ್ ಆಗಿದೆ. ಸ್ನೇಹಿತರು ಇವರೆಲ್ಲ ಹುಡುಗರೆಲ್ಲ ಬಂದು MLA ಸರ್ ಹತ್ರ ಹೋಗೋಣ ಅಂತ ಹೇಳಿದ್ರು. ಅದು ಹೋದ್ರಿಗೆ ಟಕ್ಕಂತ ನಮ್ಮ ಗೋರಿಪಾಳ್ಯದಲ್ಲಿ ಚಾಮರಾಜಪೇಟೆಯಲ್ಲಿ MLA ಝಮೀರ್ ಅಹಮದ್ ಖಾನ್ ಅವರು ಸಿಕ್ಕಿದ್ರು. ಸರ್ ಈ ಥರ ಪರಿಸ್ಥಿತಿ ಇದೆ ಸರ್, ಇಬ್ಬರು ಸೀರಿಯಸ್ ಆಗಿದ್ದಾರೆ, ಹೆಂಗಾದ್ರೂ ಬಂದು ಒಂದು ಸತಿ ನೋಡಿಬಿಟ್ಟು ಆ ಮಕ್ಕಳಿಗೆ ಏನಾದರೂ ನಿಮ್ಮ ಕೈಯಲ್ಲಿ ಆಗಿರೋ ಸಹಾಯ ಮಾಡಿ ಅಂದೆ. ಎಲ್ಲಪ್ಪ ಅಂದರು. ಇಲ್ಲೇ ಸರ್ ನಮ್ಮ ಚಾಮರಾಜಪೇಟೆ ಇದರಲ್ಲೇ ಬೃಂದಾವನ್ನು 3rd ಮೈನ್ ರೋಡಲ್ಲಿ ಇದೆ ಅಂತ. ಹೌದಾ, ಸರಿ ನಡೀರಿ ನೀವು ಅಂತ ಹೇಳಿದ್ರು. ಏನು ಬರ್ತಾರ ಇಲ್ವ ಅಂತ ನಾವು ಅಂದ್ಕೊಂಡಿದ್ದೆ. ತಕ್ಷಣ ನೋಡಿದ್ರೆ ಒಂದು 1/4 ಗಂಟೆಯಲ್ಲಿ ಹಾಸ್ಪಿಟ್ಲಿಗೆ ಬಂದರು.
ಅವರೇ ಬಂದು ಹೋಗಿ ಐ ಸಿ ವಾರ್ಡೆಲ್ಲ ನೋಡ್ಬಿಟ್ಟು ಏನು ಎತ್ತ ಅಂತ ಕೇಳಿದ್ರು ಡಾಕ್ಟ್ರನ್ನ. ನೋಡ್ರಿ ಇವರು ನಮ್ಮ ಕ್ಷೇತ್ರ ವಾರ್ಡು ಅಂತ ಹೇಳಿಲ್ಲ, ಏನು ಈ ಮಕ್ಳಿಗೆ ಏನಾಗಿದೆಯೋ ಎಲ್ಲ ನಾನೇ ವಹಿಸ್ಕೊತೀನಿ, ಆ ಮಕ್ಕಳಿಗೆ ನೀನು ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಿದ್ರು ಡಾಕ್ಟ್ರಿಗೆ. ಅವರೇ ಸ್ವಂತ ದುಡ್ಡಲ್ಲೇ ಮಾಡಿದ್ರು. 2 ಲಕ್ಷ ಕೈಯಲ್ಲಿ ಕೊಟ್ಟು ಈಗ 4 ಲಕ್ಷ ಆಗಿದೆ. ಸ್ವಲ್ಪ ರಕ್ಷಿತ್ ಅವರು ಮತ್ತು ಅಜಿತ್ ಅವರು ದುಡ್ಡು ಕಟ್ಟಿದ್ರು. ಆಮೇಲೆ 30,000 ರೂಪಾಯಿ ಅವರು ಸ್ಕ್ಯಾನಿಂಗ್ ಅಂತ ತೊಗೊಂಡಿದ್ರು, ಅದು ವಾಪಸ್ ಇಸ್ಕೊಟ್ಟು ಆಮೇಲೆ 2 ಲಕ್ಷ ಕೊಟ್ಟರು. ಪುನಃ ಇವತ್ತು ಬಂದಿದ್ದರು. ಡಾಕ್ಟ್ರನ್ನ ಮಾತಾಡಿ, ಅವ್ರ ಹತ್ರ ದುಡ್ಡು ಏನು ಕೇಳಕ್ಕೆ ಹೋಗಬೇಡಿ, ಇಲ್ಲಿ ಮೇಲೆ ಅವರು ಆಚೆ ಬರೋವರೆಗೂ ನಂದು ನಾನೇ ನೋಡ್ಕೋತೀನಿ ಅಂತ ನಮಗೊಂದು ಭಾಷೆ ಕೊಟ್ಟರು. ಭಾಷೆ ಕೊಟ್ಟ ನಂತರ ಮಾತುಕತೆ ಆಯಿತು. ಆಮೇಲೆ ಡಾಕ್ಟ್ರು ಒಪ್ಕೊಂಡ್ರು, ಸರಿ ಆಯ್ತು ನಿಮ್ಮನ್ನು ಕೇಳಲ್ಲ, ನಿಮ್ಮ ಜಮೀರ್ ಸಾಬ್ ಅವರ ನಮ್ಮ MLA ಕಡೆಯಿಂದ ಏನೋ ಅವ್ರಿಗೆಯಿಂದ ನಮಗೆ ಧನ್ಯವಾದ ಸಿಕ್ಕಿದೆ. ಅವ್ರ ದೇವ್ರು ಚೆನ್ನಾಗಿರ್ಬೇಕು ಸರ್. ಅವ್ರು ತಿರ್ಗಾ ಎಲ್ಲ ಹಾಸ್ಪಿಟ್ಲ್ ಪೇ ಮಾಡಿದ್ದಾರೆ. ಮುಂದಕ್ಕೂ ಅವರೇ ಮಾಡ್ತೀನಿ ಅಂತ ನಮ್ಗೆ ಭಾಷೆ ಕೊಟ್ಟಿದ್ದಾರೆ.